ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ. ಅದರಲ್ಲೂ ಹುಬ್ಬಳ್ಳಿಯ ಕನ್ಯಾನಗರದಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಇದು ಒಂದು ದಿನ, ಎರಡು ದಿನ, 2 ವರ್ಷ, 4 ವರ್ಷದ ಕಥೆ ಅಲ್ಲ. ಸುಮಾರು ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯಲ್ಲಿ ಜನರು ಕುಡಿಯೋ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ. 75 ವರ್ಷಗಳಿಂದ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಇಲ್ವಂತೆ. ಕುಡಿಯೋ ನೀರಿಗಾಗಿ ಬರೋಬ್ಬರಿ 9 ದಿನಗಳನ್ನ ಕಾಯುವ ಪರಿಸ್ಥಿತಿ. ಕನ್ಯಾನಗರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. 9 ದಿನ ಕಾಯಬೇಕಿಲ್ಲ ನೀರು ಬರಬೇಕು ಅಂತಂದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹುಬ್ಬಳ್ಳಿಯಲ್ಲಿಯೇ ಈ ರೀತಿಯ ಘಟನೆ. ಬಿರು ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕೇವಲ ಏನು ರಾಜ್ಯದಲ್ಲಷ್ಟೇ ಅಲ್ಲ, ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಧಾರವಾಡ ಜಿಲ್ಲೆಗೂ ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ನಾನು ಪ್ರಮುಖವಾಗಿ ಈಗ ಹುಬ್ಬಳ್ಳಿಯ ಹೊರವಲಯದಲ್ಲಿರ್ತಕ್ಕಂಥ ಕನ್ಯಾನಗರ ಪ್ರದೇಶದಲ್ಲಿದ್ದೀನಿ. ಈಗ ಬೇಸಿಗೆ ಆರಂಭಕ್ಕೂ ಮುನ್ನ ಒಂದು ಕಡೆ ಸಾಕಷ್ಟು ಕಡೆ ನೀರಿಗಾಗಿ, ಕುಡಿಯೋ ನೀರಿಗಾಗಿ ಏನು ಸಂಕಷ್ಟ ಎದುರಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಕನ್ಯಾನಗರ ನಿವಾಸಿಗಳ ಒಂದು ಗೋಳಿನ ಕತೆ ಅಂತಲೇ ಹೇಳ್ಬೋದು. ಈ ಏರಿಯಾವನ್ನು ನಾವು ತೋರಿಸೋದಾದರೆ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 220ಕ್ಕೂ ಅಧಿಕ ಮನೆಗಳಿದ್ದಾವೆ. ಈ ನಿವಾಸಿಗಳು ಪ್ರತಿನಿತ್ಯವೂ ಕೂಡ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಂಕಷ್ಟವನ್ನು ಇಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ನೀರಿನ ಸಮಸ್ಯೆ ಇದೆ ಅಂತಕ್ಕಂಥದ್ರ ಕುರಿತು. ಮೇಡಮ್, ಯಾವ ರೀತಿ ಸಮಸ್ಯೆ ಇದೆ, ಯಾವಾಗಿಂದ ಸಮಸ್ಯೆ ಇದೆ ಇಲ್ಲಿ ನೀರಿಂದು? 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಏನು ಸಮಸ್ಯೆ ಐತಿ ಕುಡಿಯೋ ನೀರಿಗೆ? ನೀರಿಂದೇ ಸಮಸ್ಯೆ ರೀ. ಕುಡಿಯೋ ನೀರು ಬೇಕಂದರೆ ಮಕ್ಕಳು ಶಾಲೆನೂ ಬಿಟ್ಟು ನಾವು ಮನೆಯಲ್ಲಿ ಇರಬೇಕು. ಎಷ್ಟು ಆರಾಮಿಲ್ಲ ಅಂದ್ರೂ ಟ್ಯಾಂಕರ್ ನೀರು ಕಾಯಬೇಕು, ತುಂಬ್ಕೋಬೇಕು. ಆರಾಮಿಲ್ಲ ಅಂದ್ರೂ ಅದು ಲಘು ಎದ್ದು ತುಂಬ್ಕೊಂಡ್ರೆ ಬರ್ತೈತಿ, ಸಿಗ್ತೈತಿ ರೀ. ಇಲ್ಲಾಂದ್ರೆ ಸಿಗೋದಿಲ್ಲ ರೀ. ಇದು ನನಗೆ 50 ವರ್ಷ, ಇವಾಗ 50 ವರ್ಷದಿಂದ ಇದನ್ನೇ ಕಷ್ಟ. ನೀರಂತೂ ಇಲ್ಲ. ಈಗ 3 ಆಪ್ರೇಷನ್ ಆಗ್ಯಾವ. ಆ ನೀರು ಸಲುವಾಗಿ ನಾವು ಹೊರ್ಕೊಂಡೇ ಕುಡಿಬೇಕು. ಎಲ್ಲಿಂದ ಹೊತ್ಕೊಂಡ್ಬರ್ತೀರಿ ತಾವು? ಟ್ಯಾಂಕರ್ ಬರ್ತೈತ್ರಿ, ಅಲ್ಲಿಂದನೇ ಹೊತ್ಕೊಂಡು ಹೋಗ್ತೀರಿ. ಒಳಗಿಂದ ಬಂದಿಲ್ಲ ಅಂದ್ರೆ ಇನ್ನು ನೀರೇ ಕುಡಿಯಂಗಿಲ್ಲ ರೀ. ಇನ್ನು ಬಿಸ್ಲೇರಿ ತೊಗೋಬೇಕು ರೀ ನಾವು, ರೊಕ್ಕ ಕೊಟ್ಟು. ಬೋರ್ ನೀರಂತೂ ಕುಡಿಯೋಕ್ಕಾಗಲ್ಲ. ಎಷ್ಟು ದಿನ ಅಂತ ಕಾಯ್ಬೇಕ್ರಿ ಹಿಂಗೆ ನೋಡಿ. ನಾವೇ ಮುದುಕರು ಆಗ್ಬಿಟ್ಟಿವಿ. ಇಲ್ಲ ಇವತ್ತಿಲ್ಲ ನಾಳೆ ದೊಡ್ಡ ಮೊಮ್ಮಕ್ಕಳು ದೊಡ್ಡವಾಗಿಬಿಟ್ಟು. ಇಷ್ಟೇ ಸಮಸ್ಯೆ ನೋಡ್ರಿ ಕನ್ಯಾನಗರಿಂದ. ಸರ್, ಎಷ್ಟರ ಮಟ್ಟಿಗೆ ಸಮಸ್ಯೆ ಐತೆ ಸರ್ ಇಲ್ಲಿ ಕುಡಿಯೋ ನೀರಿಗೆ? ಎಷ್ಟು ಮಟ್ಟ ಸಮಸ್ಯೆ ಅಂದರೆ ಈಗ ಆಲ್ರೆಡಿ ಹೇಳಿದ ಮ್ಯಾಗ ನೀವು ಕೇಳಿರಿ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ. ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಕುಡಿಯೋಕೆ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯೋಕೆ ನೀರಿಲ್ಲ ಇಲ್ಲಿ. ಬೋರ್ ನೀರು ಕುಡಿಬೇಕು, ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ನೀರಿನಿಂದ. ಶಾಶ್ವತವಾಗಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ಬೀದಿಗಿಳಿದು ನಾವು ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ. ಅದರಲ್ಲೂ ಹುಬ್ಬಳ್ಳಿಯ ಕನ್ಯಾನಗರದಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಇದು ಒಂದು ದಿನ, ಎರಡು ದಿನ, 2 ವರ್ಷ, 4 ವರ್ಷದ ಕಥೆ ಅಲ್ಲ. ಸುಮಾರು ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯಲ್ಲಿ ಜನರು ಕುಡಿಯೋ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ. 75 ವರ್ಷಗಳಿಂದ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಇಲ್ವಂತೆ. ಕುಡಿಯೋ ನೀರಿಗಾಗಿ ಬರೋಬ್ಬರಿ 9 ದಿನಗಳನ್ನ ಕಾಯುವ ಪರಿಸ್ಥಿತಿ. ಕನ್ಯಾನಗರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. 9 ದಿನ ಕಾಯಬೇಕಿಲ್ಲ ನೀರು ಬರಬೇಕು ಅಂತಂದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹುಬ್ಬಳ್ಳಿಯಲ್ಲಿಯೇ ಈ ರೀತಿಯ ಘಟನೆ. ಬಿರು ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕೇವಲ ಏನು ರಾಜ್ಯದಲ್ಲಷ್ಟೇ ಅಲ್ಲ, ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಧಾರವಾಡ ಜಿಲ್ಲೆಗೂ ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ನಾನು ಪ್ರಮುಖವಾಗಿ ಈಗ ಹುಬ್ಬಳ್ಳಿಯ ಹೊರವಲಯದಲ್ಲಿರ್ತಕ್ಕಂಥ
ಕನ್ಯಾನಗರ ಪ್ರದೇಶದಲ್ಲಿದ್ದೀನಿ. ಈಗ ಬೇಸಿಗೆ ಆರಂಭಕ್ಕೂ ಮುನ್ನ ಒಂದು ಕಡೆ ಸಾಕಷ್ಟು ಕಡೆ ನೀರಿಗಾಗಿ, ಕುಡಿಯೋ ನೀರಿಗಾಗಿ ಏನು ಸಂಕಷ್ಟ ಎದುರಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಕನ್ಯಾನಗರ ನಿವಾಸಿಗಳ ಒಂದು ಗೋಳಿನ ಕತೆ ಅಂತಲೇ ಹೇಳ್ಬೋದು. ಈ ಏರಿಯಾವನ್ನು ನಾವು ತೋರಿಸೋದಾದರೆ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 220ಕ್ಕೂ ಅಧಿಕ ಮನೆಗಳಿದ್ದಾವೆ. ಈ ನಿವಾಸಿಗಳು ಪ್ರತಿನಿತ್ಯವೂ ಕೂಡ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಂಕಷ್ಟವನ್ನು ಇಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ನೀರಿನ ಸಮಸ್ಯೆ ಇದೆ ಅಂತಕ್ಕಂಥದ್ರ ಕುರಿತು. ಮೇಡಮ್, ಯಾವ ರೀತಿ ಸಮಸ್ಯೆ ಇದೆ, ಯಾವಾಗಿಂದ ಸಮಸ್ಯೆ ಇದೆ ಇಲ್ಲಿ ನೀರಿಂದು? 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಏನು ಸಮಸ್ಯೆ ಐತಿ ನಿಮ್ಗೆ ಕುಡಿಯೋ ನೀರಿಗೆ? ನೀರಿಂದೇ ಸಮಸ್ಯೆ ರೀ. ಕುಡಿಯೋ ನೀರು ಬೇಕಂದರೆ ಮಕ್ಕಳು ಶಾಲೆನೂ ಬಿಟ್ಟು ನಾವು ಮನೆಯಲ್ಲಿ ಇರಬೇಕು. ಎಷ್ಟು ಆರಾಮಿಲ್ಲ ಅಂದ್ರೂ ಟ್ಯಾಂಕರ್ ನೀರು ಕಾಯಬೇಕು, ತುಂಬ್ಕೋಬೇಕು. ಆರಾಮಿಲ್ಲ ಅಂದ್ರೂ ಅದು ಲಘು ಎದ್ದು ತುಂಬ್ಕೊಂಡ್ರೆ ಬರ್ತೈತಿ, ಸಿಗ್ತೈತಿ ರೀ. ಇಲ್ಲಾಂದ್ರೆ ಸಿಗೋದಿಲ್ಲ ರೀ. ಇದು ನನಗೆ 50 ವರ್ಷ, ಇವಾಗ 50 ವರ್ಷದಿಂದ ಇದನ್ನೇ ಕಷ್ಟ. ನೀರಂತೂ ಇಲ್ಲ. ಈಗ 3 ಆಪ್ರೇಷನ್ ಆಗ್ಯಾವ. ಆ ನೀರು ಸಲುವಾಗಿ ನಾವು ಹೊರ್ಕೊಂಡೇ ಕುಡಿಬೇಕು. ನೀರು ಬೇಕಾದ್ರೆ ಎಲ್ಲಿಂದ ಹೊತ್ಕೊಂಡ್ಬರ್ತೀರಿ ತಾವು? ಟ್ಯಾಂಕರ್ ಬರ್ತೈತ್ರಿ, ಅಲ್ಲಿಂದನೇ ಹೊತ್ಕೊಂಡು ಹೋಗ್ತೀರಿ. ಒಳಗಿಂದ ಬರಲಿಲ್ಲ ಅಂದರೆ ಟ್ಯಾಂಕರ್ ಬಂದಿಲ್ಲ ಅಂದರೆ ಇನ್ನು ನೀರೇ ಕುಡಿಯಂಗಿಲ್ಲ ರೀ. ಇನ್ನು ಬಿಸ್ಲೇರಿ ತೊಗೋಬೇಕು ರೀ ನಾವು, ರೊಕ್ಕ ಕೊಟ್ಟು. ಬೋರ್ ನೀರಂತೂ ಕುಡಿಯೋಕ್ಕಾಗಲ್ಲ. ಎಷ್ಟು ದಿನ ಅಂತ ಕಾಯ್ಬೇಕು ರೀ ಹಿಂಗೆ ನೋಡಿ. ನಾವೇ ಮುದುಕರು ಆಗಿಬಿಟ್ಟಿವಿ. ಇಲ್ಲ ಇವತ್ತಿಲ್ಲ ನಾಳೆ ದೊಡ್ಡ ಮೊಮ್ಮಕ್ಕಳು ದೊಡ್ಡವಾಗಿಬಿಟ್ಟು. ಇಷ್ಟೇ ಸಮಸ್ಯೆ ನೋಡ್ರಿ ಕನ್ಯಾನಗರಿಂದ. ಸರ್, ಎಷ್ಟರ ಮಟ್ಟಿಗೆ ಸಮಸ್ಯೆ ಐತೆ ಸರ್ ಇಲ್ಲಿ ಕುಡಿಯೋ ನೀರಿಗೆ ಎಷ್ಟು ಸಲುವಾಗಿ? ಮಟ್ಟ ಸಮಸ್ಯೆ ಅಂದರೆ ಈಗ ಆಲ್ರೆಡಿ ಹೇಳಿದ ಮ್ಯಾಗ ನೀವು ಕೇಳಿರಿ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ. ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಕುಡಿಯೋಕೆ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯೋಕೆ ನೀರಿಲ್ಲ ಇಲ್ಲಿ. ಬೋರ್ ನೀರು ಕುಡಿಬೇಕು, ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಒಂದು ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ನೀರಿನಿಂದ. ಶಾಶ್ವತವಾಗಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ಬೀದಿಗಿಳಿದು ನಾವು ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ. ಅದರಲ್ಲೂ ಹುಬ್ಬಳ್ಳಿಯ ಕನ್ಯಾನಗರದಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಇದು 1 ದಿನ 2 ದಿನ 2 ವರ್ಷ 4 ವರ್ಷದ ಕತೆ ಅಲ್ಲ. ಸುಮಾರು ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯಲ್ಲಿ ಜನರು ಕುಡಿಯೋ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ. 75 ವರ್ಷಗಳಿಂದ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಇಲ್ವಂತೆ. ಕುಡಿಯೋ ನೀರಿಗಾಗಿ ಬರೋಬ್ಬರಿ 9 ದಿನಗಳನ್ನ ಕಾಯುವ ಪರಿಸ್ಥಿತಿ. ಕನ್ಯಾನಗರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. 9 ದಿನ ಕಾಯಬೇಕಿಲ್ಲ ನೀರು ಬರಬೇಕು ಅಂತಂದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹುಬ್ಬಳ್ಳಿಯಲ್ಲಿಯೇ ಈ ರೀತಿಯ ಘಟನೆ.